ಇನ್ನು ಹಾಸನದಲ್ಲಿಯೇ ಈ ಸಮಾವೇಶವನ್ನು ಯಾಕಪ್ಪ ಮಾಡ್ತಾ ಇದ್ದಾರೆ? ಒಕ್ಕಲಿಗ ಮತ ಪ್ರಾಬಲ್ಯ ಬರ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಹಾಸನ ಜಿಲ್ಲೆ. ಬೈ ಎಲೆಕ್ಷನ್ ವೇಳೆಯಲ್ಲಿ ಸಿಎಂ ವಿರುದ್ಧವಾಗಿ JDS ಸಾಲು ಆರೋಪಗಳನ್ನು ಮಾಡಿತ್ತು. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ವಾಲ್ಮೀಕಿನೋ, ಮುಡಾನೋ, ಇನ್ನೊಂದು ಮತ್ತೊಂದು ಎಲ್ಲ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ JDS ಇಂದ ತಮ್ಮನ್ನು CM ಮಾಡಲಿಲ್ಲ ಅನ್ನೋ ಒಂದು ಬೇಸರ ಸಿದ್ದರಾಮಯ್ಯ ಅವರಿಗೆ ಸದಾಕಾಲ ಇದ್ದೇ ಇರುತ್ತೆ. ಯಾರು ಒಪ್ಪಲಿ ಬಿಡಲಿ, ನಾನು ಎಲಿಜಿಬಲ್ ಇದ್ದೆ, ನಾನು ಮಾಡಲಿಲ್ಲ, ನಾನು ಬೇರೆ ಪಾರ್ಟಿಗೆ ಬಂದು ಅಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ಪಾದಯಾತ್ರೆಯನ್ನು ಮಾಡಿ ಆನಂತರ CM ಆದೆ. ಈಗೇನಾಗಿದೆ, JDSನವರು ಇಷ್ಟೆಲ್ಲ ತೊಂದರೆ ಮಾಡಿದ್ರಲ್ಲ, ನನ್ನನ್ನು ಮುಗಿಸ್ಬೇಕು, ನನ್ನ ಇಳಿಸ್ಬೇಕು ಅಂತೇಳಿ BJPಯೊಂದಿಗೆ ಹೋದ್ರಲ್ಲ, ಇವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋ ಜಿದ್ದು ಕೂಡ ಇರಬಹುದು. ಟೀಕೆಗಳಿಗೆ ತಮ್ಮ ಬೆಂಬಲಿಗರ ಮೂಲಕವಾಗಿ ಸಡ್ಡು ಹೊಡೆಯುವಂಥ ಪ್ಲಾನ್ ಕೂಡ ಕಾಂಗ್ರೆಸ್ ಮಾಡಿಕೊಂಡಿರಬಹುದು. JDS ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಹಾಸನದಲ್ಲೇ ಶಕ್ತಿ ತೋರಿಸ್ತೀನಿ ಅಂತ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರು. ಸುಮಾರು 2 ಲಕ್ಷ ಬೆಂಬಲಿಗರು ಒಟ್ಟುಗೂಡಿಸಬೇಕು ಅಂತ ಪ್ಲಾನ್ ಇರೋದು. ಸಮಾವೇಶಕ್ಕೆ ಸಜ್ಜಾಗ್ತಾ ಇದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಸಡ್ಡು ಹೊಡೆಯಲಿಕ್ಕೆ ಸಿದ್ದರಾಮಯ್ಯ ಅವರು ಸಜ್ಜಾಗಿದ್ದಾರೆ. ಏನೇನು ಆರೋಪಗಳು ಕೇಳಿ ಬಂತೋ ಅದಕ್ಕೆ JDSಗೆ ಅವರದ್ದೇ ನೆಲದಲ್ಲಿ ಅವರದ್ದೇ ಊರಲ್ಲಿ ಉತ್ತರ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ ಈಗ.